ಆ ಗ್ರಾಮದಲ್ಲಿ ಯಾರಾದರೂ ಮೃತಪಟ್ಟರೆ ಅಂತ್ಯ ಸಂಸ್ಕಾರ ಮಾಡೋಕ್ಕೂ ಕೂಡ ಸ್ಥಳ ಇಲ್ಲ. ಸ್ಮಶಾನವಿಲ್ಲದ ಕಾರಣ ಆ ಗ್ರಾಮಸ್ಥರು ರೊಚ್ಚಿಗೆದ್ದು ಗ್ರಾಮ ಪಂಚಾಯಿತಿಯ ಮುಂದೆ ಮಾಡಿದ್ದೇನು ಗೊತ್ತಾ? ನೀವೇ ನೋಡಿ. ಸ್ಮಶಾನ ಭೂಮಿಗಾಗಿ ಗ್ರಾಮಸ್ಥರು ಪರದಾಟ. ಜನರ ಮನವಿಗೆ ಅಧಿಕಾರಿಗಳು ನಿರ್ಲಕ್ಷ್ಯ. ಈ ಸ್ಥಳ ನೋಡಿ, ಇದು ವಿವಾದದಲ್ಲಿರುವಂತಹ ಸ್ಮಶಾನ ಜಾಗ ಬಾಗಲಕೋಟೆ ತಾಲೂಕಿನ ಹಳ್ಳೂರು ಗ್ರಾಮದಲ್ಲಿದೆ. ಆದರೆ ಈ ಗ್ರಾಮದಲ್ಲಿ ಯಾರಾದರೂ ಮೃತಪಟ್ಟರೆ ಅಂತ್ಯ ಸಂಸ್ಕಾರಕ್ಕೂ ಗ್ರಾಮಸ್ಥರು ಪರದಾಡುವಂತಾಗಿದೆ. ಸ್ಮಶಾನ ಜಾಗ ಕೊಟ್ಟವರ ಸಂಬಂಧಿಕರು ಕೋರ್ಟ್ನಲ್ಲಿ ಸ್ಟೇ ತಂದ ಕಾರಣ ಊರಲ್ಲಿ ಶವ ಸಂಸ್ಕಾರಕ್ಕೂ ಗ್ರಾಮಸ್ಥರು ಒದ್ದಾಡುವಂತಾಗಿದೆ. ಜನರು ಇರುವಂತಹ ಈ ಗ್ರಾಮದಲ್ಲಿ ಎಲ್ಲ ಸೌಲಭ್ಯವಿದೆ. ಆದರೆ ಊರಲ್ಲಿ ಯಾರಾದರೂ ಮೃತಪಟ್ಟರೆ ಅವರನ್ನ ಸ್ಮಶಾನದಲ್ಲಿ ಅಂತ್ಯ ಸಂಸ್ಕಾರ ಮಾಡಲು ಸ್ಥಳವಿಲ್ಲ. ಇದರಿಂದ ಗ್ರಾಮದಲ್ಲಿ ಯಾರಾದರೂ ಮೃತಪಟ್ಟರೆ ಅವರ ಅಂತ್ಯಕ್ರಿಯೆಯನ್ನ ಜಮೀನುಗಳಲ್ಲಿ ಮಾಡಲಾಗುತ್ತೆ. ಜಮೀನು ಇಲ್ಲದವರು ಚರಂಡಿ, ಹಳ್ಳ ಕೊಳ್ಳದ ಪಕ್ಕ, ಕೆರೆ ದಂಡೆ ಮೇಲೆ ಅಂತ್ಯಕ್ರಿಯೆ ಮಾಡಿ ಬರುವ ಪರಿಸ್ಥಿತಿ ಇದೆ. ಈ ಬಗ್ಗೆ ಹಲವು ಬಾರಿ ಮನವಿ ಮಾಡಿದ್ರೂ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ. ಹಳ್ಳೂರು ಗ್ರಾಮದಲ್ಲಿ ಸ್ಮಶಾನ ಇರುವುದಿಲ್ಲ. ಈ ಒಂದು ತಿಂಗಳಿಂದ ನಾವೆಲ್ಲರೂ ಸ್ಮಶಾನ ಇಲ್ದಾಕೆ ಹೆಣ ಸಂಸ್ಕಾರ ಮಾಡಲಿಕ್ಕೆ ಪಂಚಾಯತಿ ಮುಂದೆ ನಾವು ಕಟ್ಟಿಗೆ ಹಾಕಿ ಒಟ್ಟಿ ಸಂಸ್ಕಾರ ಮಾಡಲಿಕ್ಕೆ ರೆಡಿಯಾಗಿದ್ದೆವು. ಎಲ್ಲ ಅಧಿಕಾರಿಗಳು ಬಂದು ನಮ್ಗೆ ಸರಿಯಾಗಿ ಸ್ಪಂದನೆ ಕೊಡಲಾದ ನೀವು ಮಾಡ್ತೇವೆ, ನಿಮ್ಮ ಸ್ಮಶಾನ ಕೊಡ್ತೇವೆ. 600 ಜನಸಂಖ್ಯೆ ಐತೆ ಹಳ್ಳೂರು ಗ್ರಾಮದಲ್ಲಿ. ಸ್ಮಶಾನ ಇಲ್ಲ. ಪ್ರಾಣಿ ಸಂಸ್ಕಾರ ಮಾಡಿದಂಗೆ ಘಟ್ಟದ ದಂಡಿಯಲ್ಲಿ ಕೆರೆ ದಂಡ್ಯಾಗ ಹೋಗಿ ಸುಡೋದು ಹಿಂಗೆಲ್ಲ ಮಾಡಿ ನಮ್ಗೆ ಮಾನವೀಯತೆ ಉಳಿದಿಲ್ಲ. ನಮ್ಮ ಊರಾಗ ಪಂಚಾಯತಿಯವರು ಸ್ಪಂದನೆ ಕೊಡೋಲ್ಲ, ರೆವಿನ್ಯೂದವರು ನಮಗೆ ಸ್ಪಂದನೆ ಕೊಟ್ಟಿಲ್ಲ. ಹಳ್ಳೂರು ಗ್ರಾಮದಲ್ಲಿ ಸ್ಮಶಾನ ಬೇಕೆಂದು ಹಲವು ವರ್ಷಗಳ ಬೇಡಿಕೆ ಇದೆ. ಇನ್ನು 20 ವರ್ಷದ ಹಿಂದೆ ಪರನಗೌಡ್ರ ಎಂಬುವರ 2 ಎಕರೆ ಭೂಮಿಯನ್ನ ತಲಾ 50 ವರ್ಷಕ್ಕೆ ಸ್ಮಶಾನಕ್ಕಾಗಿ ಸರ್ಕಾರ ಖರೀದಿ ಮಾಡಿತ್ತು. ಆದ್ರೀಗ ಪರನಗೌಡ್ರ ಹೆಣ್ಣು ಮಕ್ಕಳು ಇದಕ್ಕೆ ಬೆಲೆ ಕಡಿಮೆಯಾಗಿದೆ ಅಂತ ಕೋರ್ಟ್ಗೆ ಹೋಗಿ ಸ್ಟೇ ತಂದಿದ್ದಾರೆ. ಇದರಿಂದಾಗಿ ಸ್ಮಶಾನ ಜಾಗ ಇದ್ದರೂ ಅದರಲ್ಲಿ ಅಂತ್ಯಕ್ರಿಯೆ ಮಾಡುವಂತಿಲ್ಲ. ಇನ್ನು ಕಳೆದ ಬಾರಿ ಗ್ರಾಮ ಪಂಚಾಯಿತಿ ಎದುರು ಶವ ಸಂಸ್ಕಾರಕ್ಕೆ ಮುಂದಾದಾಗ ತಹಶೀಲ್ದಾರ್ ಎಸಿ ಭೇಟಿ ನೀಡಿ ಸ್ಮಶಾನ ಸಮಸ್ಯೆ ಸರಿಪಡಿಸುವ ಭರವಸೆ ನೀಡಿದ್ರು. ಆದರೆ ಈವರೆಗೂ ಸಮಸ್ಯೆ ಬಗೆಹರಿದಿಲ್ಲ. ಈ ಬಗ್ಗೆ ಉಸ್ತುವಾರಿ ಆರ್.ಬಿ. ತಿಮ್ಮಾಪುರ ಅವರನ್ನ ಕೇಳಿದ್ರೆ ಸರ್ಕಾರದಿಂದ ಸ್ಮಶಾನ ಜಾಗ ಗುರುತಿಸಿಕೊಡುವ ಕೆಲಸ ಮಾಡ್ತೇವೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ನಿಮ್ಗೂ ಗೊತ್ತಿದೆ, ಅದು ಮೊದಲು ಯಾರ ಜಮೀನ್ದಾಗ ಸ್ಮಶಾನ ಸುಟ್ಟರು ಕೇಳಿದ್ರು ಏನು ಮಾಡ್ತಿರ್ಲಿಲ್ಲ. ಆಯ್ತು ಬಿಡಪ್ಪ, ಪಾಪ ಸತ್ತಾಗ ಯಾಕಂತೇಳಿ ಬಿಡ್ತಿದ್ರು. ಇವಾಗ ಭೂಮಿ ರೇಟ್ ಹೆಚ್ಚಾಗಿದೆ, ಮತ್ತೊಂದು ಹೆಚ್ಚಾಗಿದೆ. ಅದು ಅಧಿಕೃತವಾಗಿ ಅವಾಗ ಇರಲಿಲ್ಲ. ಅದು ಈಗ ಊರತ್ಲೆ ಮಾಡ್ತಿದ್ರು. ಈಗ ಗುರುತಿಸಕತ್ತಿದ್ದೀವಿ. ಅದನ್ನ ಒಂದು ರಿಪೋರ್ಟ್ ಮಾಡಿಸ್ತಾ ಇದ್ದೀನಿ. ಈ ನೀರಾವರಿ ಆದ ನಂತರ ಭೂಮಿ ಬೆಲೆ ಹೆಚ್ಚಾದ್ರಿಂದ ರೈತರು ಅವಕಾಶ ಕೊಡ್ತಾ ಇಲ್ಲ. ಆದರೆ ನಾವು ಸರ್ಕಾರದವರು ಗುರುತಿಸಿಕೊಡ್ತಕ್ಕಂಥ ಕೆಲಸ ಮಾಡಬೇಕು. ದೂರ ಆದರೂ ಪರವಾಗಿಲ್ಲ, ಅದನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಸದ್ಯ ಹಳ್ಳೂರು ಗ್ರಾಮ ಸೇರಿದಂತೆ ಜಿಲ್ಲೆಯ ಅನೇಕ ಗ್ರಾಮದಲ್ಲಿ ಸ್ಮಶಾನದ ಸಮಸ್ಯೆ ಇದೆ. ಆದರೆ ಅಧಿಕಾರಿಗಳು, ಸಚಿವರು ಕೇವಲ ಭರವಸೆ ಕೊಡ್ತಿದ್ದಾರೆ, ಸಮಸ್ಯೆ ಮಾತ್ರ ಬಗೆಹರಿಸ್ತಿಲ್ಲ ಅಂತ ಗ್ರಾಮಸ್ಥರು ಆರೋಪವನ್ನ ಮಾಡಿದ್ದಾರೆ. ಸಿದ್ದು ದುತ್ತರಂಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಆ ಗ್ರಾಮದಲ್ಲಿ ಯಾರಾದರೂ ಮೃತಪಟ್ಟರೆ ಅಂತ್ಯ ಸಂಸ್ಕಾರ ಮಾಡೋಕ್ಕೂ ಕೂಡ ಸ್ಥಳ ಇಲ್ಲ. ಸ್ಮಶಾನವಿಲ್ಲದ ಕಾರಣ ಆ ಗ್ರಾಮಸ್ಥರು ರೊಚ್ಚಿಗೆದ್ದು ಗ್ರಾಮ ಪಂಚಾಯಿತಿಯ ಮುಂದೆ ಮಾಡಿದ್ದೇನು ಗೊತ್ತಾ? ನೀವೇ ನೋಡಿ. ಸ್ಮಶಾನ ಭೂಮಿಗಾಗಿ ಗ್ರಾಮಸ್ಥರು ಪರದಾಟ. ಜನರ ಮನವಿಗೆ ಅಧಿಕಾರಿಗಳು ನಿರ್ಲಕ್ಷ್ಯ. ಈ ಸ್ಥಳ ನೋಡಿ, ಇದು ವಿವಾದದಲ್ಲಿರುವಂತಹ ಸ್ಮಶಾನ ಜಾಗ
ಬಾಗಲಕೋಟೆ ತಾಲೂಕಿನ ಹಳ್ಳೂರು ಗ್ರಾಮದಲ್ಲಿದೆ. ಆದರೆ ಈ ಗ್ರಾಮದಲ್ಲಿ ಯಾರಾದರೂ ಮೃತಪಟ್ಟರೆ ಅಂತ್ಯ ಸಂಸ್ಕಾರಕ್ಕೂ ಗ್ರಾಮಸ್ಥರು ಪರದಾಡುವಂತಾಗಿದೆ. ಸ್ಮಶಾನ ಜಾಗ ಕೊಟ್ಟವರ ಸಂಬಂಧಿಕರು ಕೋರ್ಟ್ನಲ್ಲಿ ಸ್ಟೇ ತಂದ ಕಾರಣ ಊರಲ್ಲಿ ಶವ ಸಂಸ್ಕಾರಕ್ಕೂ ಗ್ರಾಮಸ್ಥರು ಒದ್ದಾಡುವಂತಾಗಿದೆ. ಜನರು ಇರುವಂತ ಈ ಗ್ರಾಮದಲ್ಲಿ ಎಲ್ಲ ಸೌಲಭ್ಯವಿದೆ. ಆದರೆ ಊರಲ್ಲಿ ಯಾರಾದರೂ ಮೃತಪಟ್ಟರೆ ಅವರನ್ನ ಸ್ಮಶಾನದಲ್ಲಿ ಅಂತ್ಯ ಸಂಸ್ಕಾರ ಮಾಡಲು ಸ್ಥಳವಿಲ್ಲ. ಇದರಿಂದ ಗ್ರಾಮದಲ್ಲಿ ಯಾರಾದರೂ ಮೃತಪಟ್ಟರೆ ಅವರ ಅಂತ್ಯಕ್ರಿಯೆಯನ್ನ ಜಮೀನುಗಳಲ್ಲಿ ಮಾಡಲಾಗುತ್ತೆ. ಜಮೀನು ಇಲ್ಲದವರು ಚರಂಡಿ, ಹಳ್ಳ ಕೊಳ್ಳದ ಪಕ್ಕ, ಕೆರೆ ದಂಡೆ ಮೇಲೆ ಅಂತ್ಯಕ್ರಿಯೆ ಮಾಡಿ ಬರುವ ಪರಿಸ್ಥಿತಿ ಇದೆ. ಈ ಬಗ್ಗೆ ಹಲವು ಬಾರಿ ಮನವಿ ಮಾಡಿದ್ರೂ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ. ಹಳ್ಳೂರು ಗ್ರಾಮದಲ್ಲಿ ಸ್ಮಶಾನ ಇರುವುದಿಲ್ಲ. ಈಗ ಒಂದು ತಿಂಗಳಿಂದ ನಾವೆಲ್ಲರೂ ಸ್ಮಶಾನ ಇಲ್ದಾಕೆ ಹೆಣ ಸಂಸ್ಕಾರ ಮಾಡಲಿಕ್ಕೆ ಪಂಚಾಯತಿ ಮುಂದೆ ನಾವು ಕಟ್ಟಿಗೆ ಹಾಕಿ ಒಟ್ಟು ಸಂಸ್ಕಾರ ಮಾಡಲಿಕ್ಕೆ ರೆಡಿಯಾಗಿದ್ದೆವು. ಎಲ್ಲ ಅಧಿಕಾರಿಗಳು ಬಂದು ನಮ್ಗೆ ಸರಿಯಾಗಿ ಸ್ಪಂದನೆ ಕೊಡಲಾದ ನೀವು ಮಾಡ್ತೇವೆ, ನಿಮ್ಮ ಸ್ಮಶಾನ ಕೊಡ್ತೇವೆ. 600 ಜನಸಂಖ್ಯೆ ಐತೆ ಹಳ್ಳೂರು ಗ್ರಾಮದಲ್ಲಿ. ಸ್ಮಶಾನ ಇಲ್ಲ. ಪ್ರಾಣಿ ಸಂಸ್ಕಾರ ಮಾಡಿದಂಗೆ ಘಟ್ಟ ದಂಡಿಯಲ್ಲಿ ಕೆರೆ ದಂಡ್ಯಾಗ ಹೋಗಿ ಸುಡೋದು ಹಿಂಗೆಲ್ಲ ಮಾಡಿ ನಮ್ಗೆ ಮಾನವೀಯತೆ ಉಳಿದಿಲ್ಲ. ನಮ್ಮ ಊರಾಗ ಪಂಚಾಯತಿಯವರು ಸ್ಪಂದನೆ ಕೊಡೋಲ್ಲ, ರೆವಿನ್ಯೂದವರು ನಮಗೆ ಸ್ಪಂದನೆ ಕೊಟ್ಟಿಲ್ಲ. ಹಳ್ಳೂರು ಗ್ರಾಮದಲ್ಲಿ ಸ್ಮಶಾನ ಬೇಕೆಂದು ಹಲವು ವರ್ಷಗಳ ಬೇಡಿಕೆ ಇದೆ. ಇನ್ನು 20 ವರ್ಷದ ಹಿಂದೆ ಪರನಗೌಡ್ರ ಎಂಬುವರ 2 ಎಕರೆ ಭೂಮಿಯನ್ನ ತಲಾ 50 ವರ್ಷಕ್ಕೆ ಸ್ಮಶಾನಕ್ಕಾಗಿ ಸರ್ಕಾರ ಖರೀದಿ ಮಾಡಿತ್ತು. ಆದ್ರೀಗ ಪರನಗೌಡ್ರ ಹೆಣ್ಣು ಮಕ್ಕಳು ಇದಕ್ಕೆ ಬೆಲೆ ಕಡಿಮೆಯಾಗಿದೆ ಅಂತ ಕೋರ್ಟ್ಗೆ ಹೋಗಿ ಸ್ಟೇ ತಂದಿದ್ದಾರೆ. ಇದರಿಂದಾಗಿ ಸ್ಮಶಾನ ಜಾಗ ಇದ್ದರೂ ಅದರಲ್ಲಿ ಅಂತ್ಯಕ್ರಿಯೆ ಮಾಡುವಂತಿಲ್ಲ. ಇನ್ನು ಕಳೆದ ಬಾರಿ ಗ್ರಾಮ ಪಂಚಾಯಿತಿ ಎದುರು ಶವ ಸಂಸ್ಕಾರಕ್ಕೆ ಮುಂದಾದಾಗ ತಹಶೀಲ್ದಾರ್ ಎಸಿ ಭೇಟಿ ನೀಡಿ ಸ್ಮಶಾನ ಸಮಸ್ಯೆ ಸರಿಪಡಿಸುವ ಭರವಸೆ ನೀಡಿದ್ರು. ಆದರೆ ಈವರೆಗೂ ಸಮಸ್ಯೆ ಬಗೆಹರಿದಿಲ್ಲ. ಈ ಬಗ್ಗೆ ಉಸ್ತುವಾರಿ ಆರ್.ಬಿ. ತಿಮ್ಮಾಪುರ ಅವರನ್ನ ಕೇಳಿದ್ರೆ ಸರ್ಕಾರದಿಂದ ಸ್ಮಶಾನ ಜಾಗ ಗುರುತಿಸಿಕೊಡುವ ಕೆಲಸ ಮಾಡ್ತೇವೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ನಿಮಗೂ ಗೊತ್ತಿದೆ, ಅದು ಮೊದಲು ಯಾರ ಜಮೀನ್ದಾಗ ಸ್ಮಶಾನ ಸುಟ್ಟರು ಕೇಳಿದ್ರು ಏನು ಮಾಡ್ತಿರ್ಲಿಲ್ಲ. ಆಯ್ತು ಬಿಡಪ್ಪ, ಪಾಪ ಸತ್ತಾಗ ಯಾಕಂತೇಳಿ ಬಿಡ್ತಿದ್ರು. ಇವಾಗ ಭೂಮಿ ರೇಟ್ ಹೆಚ್ಚಾಗಿದೆ, ಮತ್ತೊಂದು ಹೆಚ್ಚಾಗಿದೆ. ಅದು ಅಧಿಕೃತವಾಗಿ ಅವಾಗ ಇರಲಿಲ್ಲ. ಅದು ಈಗ ಊರತ್ಲೆ ಮಾಡ್ತಿದ್ರು. ಈಗ ಈಗ ಗುರುತಿಸಕತ್ತಿದ್ದೀವಿ. ಅದನ್ನ ಒಂದು ರಿಪೋರ್ಟ್ ಮಾಡಿಸ್ತಾ ಇದ್ದೀನಿ. ಈ ನೀರಾವರಿ ಆದ ನಂತರ ಭೂಮಿ ಬೆಲೆ ಹೆಚ್ಚಾದ್ರಿಂದ ರೈತರು ಅವಕಾಶ ಕೊಡ್ತಾ ಇಲ್ಲ. ಆದರೆ ನಾವು ಸರ್ಕಾರದವರು ಗುರುತಿಸಿಕೊಡ್ತಕ್ಕಂಥ ಕೆಲಸ ಮಾಡಬೇಕು. ದೂರ ಆದರೂ ಪರವಾಗಿಲ್ಲ, ಅದನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಸದ್ಯ ಹಳ್ಳೂರು ಗ್ರಾಮ ಸೇರಿದಂತೆ ಜಿಲ್ಲೆಯ ಅನೇಕ ಗ್ರಾಮದಲ್ಲಿ ಸ್ಮಶಾನದ ಸಮಸ್ಯೆ ಇದೆ. ಆದರೆ ಅಧಿಕಾರಿಗಳು, ಸಚಿವರು ಕೇವಲ ಭರವಸೆ ಕೊಡ್ತಿದ್ದಾರೆ, ಸಮಸ್ಯೆ ಮಾತ್ರ ಬಗೆಹರಿಸ್ತಿಲ್ಲ ಅಂತ ಗ್ರಾಮಸ್ಥರು ಆರೋಪವನ್ನ ಮಾಡಿದ್ದಾರೆ. ಸಿದ್ದು ದುತ್ತರಂಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಆ ಗ್ರಾಮದಲ್ಲಿ ಯಾರಾದರೂ ಮೃತಪಟ್ಟರೆ ಅಂತ್ಯ ಸಂಸ್ಕಾರ ಮಾಡೋಕ್ಕೂ ಕೂಡ ಸ್ಥಳ ಇಲ್ಲ. ಸ್ಮಶಾನವಿಲ್ಲದ ಕಾರಣ ಆ ಗ್ರಾಮಸ್ಥರು ರೊಚ್ಚಿಗೆದ್ದು ಗ್ರಾಮ ಪಂಚಾಯಿತಿಯ ಮುಂದೆ ಮಾಡಿದ್ದೇನು ಗೊತ್ತಾ? ನೀವೇ ನೋಡಿ. ಸ್ಮಶಾನ ಭೂಮಿಗಾಗಿ ಗ್ರಾಮಸ್ಥರು ಪರದಾಟ. ಜನರ ಮನವಿಗೆ ಅಧಿಕಾರಿಗಳು ನಿರ್ಲಕ್ಷ್ಯ. ಈ ಸ್ಥಳ ನೋಡಿ, ಇದು ವಿವಾದದಲ್ಲಿರುವಂತಹ ಸ್ಮಶಾನ ಜಾಗ ಬಾಗಲಕೋಟೆ ತಾಲೂಕಿನ ಹಳ್ಳೂರು ಗ್ರಾಮದಲ್ಲಿದೆ. ಆದರೆ ಈ ಗ್ರಾಮದಲ್ಲಿ ಯಾರಾದರೂ ಮೃತಪಟ್ಟರೆ ಅಂತ್ಯ ಸಂಸ್ಕಾರಕ್ಕೂ ಗ್ರಾಮಸ್ಥರು ಪರದಾಡುವಂತಾಗಿದೆ. ಸ್ಮಶಾನ ಜಾಗ ಕೊಟ್ಟವರ ಸಂಬಂಧಿಕರು ಕೋರ್ಟ್ನಲ್ಲಿ ಸ್ಟೇ ತಂದ ಕಾರಣ ಊರಲ್ಲಿ ಶವ ಸಂಸ್ಕಾರಕ್ಕೂ ಗ್ರಾಮಸ್ಥರು ಒದ್ದಾಡುವಂತಾಗಿದೆ. ಜನರು ಇರುವಂತ ಈ ಗ್ರಾಮದಲ್ಲಿ ಎಲ್ಲ ಸೌಲಭ್ಯವಿದೆ. ಆದರೆ ಊರಲ್ಲಿ ಯಾರಾದರೂ ಮೃತಪಟ್ಟರೆ ಅವರನ್ನ ಸ್ಮಶಾನದಲ್ಲಿ ಅಂತ್ಯ ಸಂಸ್ಕಾರ ಮಾಡಲು ಸ್ಥಳವಿಲ್ಲ. ಇದರಿಂದ ಗ್ರಾಮದಲ್ಲಿ ಯಾರಾದರೂ ಮೃತಪಟ್ಟರೆ ಅವರ ಅಂತ್ಯಕ್ರಿಯೆಯನ್ನ ಜಮೀನುಗಳಲ್ಲಿ ಮಾಡಲಾಗುತ್ತೆ. ಜಮೀನು ಇಲ್ಲದವರು ಚರಂಡಿ, ಹಳ್ಳ ಕೊಳ್ಳದ ಪಕ್ಕ, ಕೆರೆ ದಂಡೆ ಮೇಲೆ ಅಂತ್ಯಕ್ರಿಯೆ ಮಾಡಿ ಬರುವ ಪರಿಸ್ಥಿತಿ ಇದೆ. ಈ ಬಗ್ಗೆ ಹಲವು ಬಾರಿ ಮನವಿ ಮಾಡಿದ್ರೂ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ. ಹಳ್ಳೂರು ಗ್ರಾಮದಲ್ಲಿ ಸ್ಮಶಾನ ಇರುವುದಿಲ್ಲ. ಈಗ ಒಂದು ತಿಂಗಳಿಂದ ನಾವೆಲ್ಲರೂ ಸ್ಮಶಾನ ಇಲ್ದಾಕೆ
ಹೆಣ ಸಂಸ್ಕಾರ ಮಾಡಲಿಕ್ಕೆ ಪಂಚಾಯತಿ ಮುಂದೆ ನಾವು ಕಟ್ಟಿಗೆ ಹಾಕಿ ಕೊಟ್ಟು ಸಂಸ್ಕಾರ ಮಾಡಲಿಕ್ಕೆ ರೆಡಿಯಾಗಿದ್ದೆವು. ಎಲ್ಲ ಅಧಿಕಾರಿಗಳು ಬಂದು ನಮ್ಗೆ ಸರಿಯಾಗಿ ಸ್ಪಂದನೆ ಕೊಡಲಾದ ನೀವು ಮಾಡ್ತೇವೆ, ನಿಮ್ಮ ಸ್ಮಶಾನ ಕೊಡ್ತೇವೆ. 600 ಜನಸಂಖ್ಯೆ ಐತೆ ಅಳ್ಳೂರು ಗ್ರಾಮದಲ್ಲಿ, ಸ್ಮಶಾನ ಇಲ್ಲ. ಪ್ರಾಣಿ ಸಂಸ್ಕಾರ ಮಾಡಿದಂಗೆ ಗಟರ್ ದಂಡಿಯಲ್ಲಿ ಕೆರೆ ದಂಡ್ಯಾಗ ಹೋಗಿ ಸುಡೋದು ಹಿಂಗೆಲ್ಲ ಮಾಡಿ ನಮ್ಗೆ ಮಾನವೀಯತೆಯನ್ನು ಉಳಿದಿಲ್ಲ. ನಮ್ಮ ಊರಾಗ ಪಂಚಾಯತಿಯವರು ಸ್ಪಂದನೆ ಕೊಡೋಲ್ಲ, ರೆವಿನ್ಯೂದವರು ನಮಗೆ ಸ್ಪಂದನೆ ಕೊಟ್ಟಿಲ್ಲ. ಅಳ್ಳೂರು ಗ್ರಾಮದಲ್ಲಿ ಸ್ಮಶಾನ ಬೇಕೆಂದು ಹಲವು ವರ್ಷಗಳ ಬೇಡಿಕೆ ಇದೆ. ಇನ್ನು 20 ವರ್ಷದ ಹಿಂದೆ ಪರನಗೌಡ್ರ ಎಂಬುವರ 2 ಎಕರೆ ಭೂಮಿಯನ್ನ ತಲಾ 50 ವರ್ಷಕ್ಕೆ ಸ್ಮಶಾನಕ್ಕಾಗಿ ಸರ್ಕಾರ ಖರೀದಿ ಮಾಡಿತ್ತು. ಆದ್ರೀಗ ಪರನಗೌಡ್ರ ಹೆಣ್ಣು ಮಕ್ಕಳು ಇದಕ್ಕೆ ಬೆಲೆ ಕಡಿಮೆಯಾಗಿದೆ ಅಂತ ಕೋರ್ಟ್ಗೆ ಹೋಗಿ ಸ್ಟೇ ತಂದಿದ್ದಾರೆ. ಇದರಿಂದಾಗಿ ಸ್ಮಶಾನ ಜಾಗ ಇದ್ದರೂ ಅದರಲ್ಲಿ ಅಂತ್ಯಕ್ರಿಯೆ ಮಾಡುವಂತಿಲ್ಲ. ಇನ್ನು ಕಳೆದ ಬಾರಿ ಗ್ರಾಮ ಪಂಚಾಯಿತಿ ಎದುರು ಶವ ಸಂಸ್ಕಾರಕ್ಕೆ ಮುಂದಾದಾಗ ತಹಶೀಲ್ದಾರ್ ಎಸಿ ಭೇಟಿ ನೀಡಿ ಸ್ಮಶಾನ ಸಮಸ್ಯೆ ಸರಿಪಡಿಸುವ ಭರವಸೆ ನೀಡಿದ್ರು. ಆದರೆ ಈವರೆಗೂ ಸಮಸ್ಯೆ ಬಗೆಹರಿದಿಲ್ಲ. ಈ ಬಗ್ಗೆ ಉಸ್ತುವಾರಿ RB ತಿಮ್ಮಾಪುರ ಅವರನ್ನ ಕೇಳಿದ್ರೆ ಸರ್ಕಾರದಿಂದ ಸ್ಮಶಾನ ಜಾಗ ಗುರುತಿಸಿಕೊಡುವ ಕೆಲಸ ಮಾಡ್ತೇವೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ನಿಮಗೂ ಗೊತ್ತಿದೆ, ಅದು ಮೊದಲು ಯಾರ ಜಮೀನ್ದಾಗ ಸ್ಮಶಾನ ಸುಟ್ಟರು ಕೇಳಿದ್ರು ಏನು ಮಾಡ್ತಿರ್ಲಿಲ್ಲ. ಆಯ್ತು ಬಿಡಪ್ಪ ಪಾಪ ಸತ್ತಾಗ ಯಾಕಂತೇಳಿ ಬಿಡ್ತಿದ್ರು. ಇವಾಗ ಭೂಮಿ ರೇಟ್ ಹೆಚ್ಚಾಗಿದೆ, ಮತ್ತೊಂದು ಹೆಚ್ಚಾಗಿದೆ. ಅದು ಅಧಿಕೃತವಾಗಿ ಅವಾಗ ಇರಲಿಲ್ಲ. ಅದು ಈಗ ಊರತ್ಲೆ ಮಾಡ್ತಿದ್ರು. ಈಗ ಈಗ ಗುರುತಿಸಕತ್ತಿದ್ದೀವಿ. ಅದನ್ನ ಒಂದು ರಿಪೋರ್ಟ್ ಮಾಡಿಸ್ತಾ ಇದ್ದೀನಿ. ಈ ನೀರಾವರಿ ಆದ ನಂತರ ಭೂಮಿ ಬೆಲೆ ಹೆಚ್ಚಾದ್ರಿಂದ ರೈತರು ಅವಕಾಶ ಕೊಡ್ತಾ ಇಲ್ಲ. ಆದರೆ ನಾವು ಸರ್ಕಾರದವರು ಗುರುತಿಸಿಕೊಡ್ತಕ್ಕಂಥ ಕೆಲಸ ಮಾಡಬೇಕು. ದೂರ ಆದರೂ ಪರವಾಗಿಲ್ಲ, ಅದನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಸದ್ಯ ಅಳ್ಳೂರು ಗ್ರಾಮ ಸೇರಿದಂತೆ ಜಿಲ್ಲೆಯ ಅನೇಕ ಗ್ರಾಮದಲ್ಲಿ ಸ್ಮಶಾನದ ಸಮಸ್ಯೆ ಇದೆ. ಆದರೆ ಅಧಿಕಾರಿಗಳು, ಸಚಿವರು ಕೇವಲ ಭರವಸೆ ಕೊಡ್ತಿದ್ದಾರೆ, ಸಮಸ್ಯೆ ಮಾತ್ರ ಬಗೆಹರಿಸ್ತಿಲ್ಲ ಅಂತ ಗ್ರಾಮಸ್ಥರು ಆರೋಪವನ್ನ ಮಾಡಿದ್ದಾರೆ. ಸಿದ್ದು ದುತ್ತರಂಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.